ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ. ಸೆಂಟ್ರು ಬಹಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇರ್ತೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು. ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು, 100 ಸಿನಿಮಾ ಮಾಡಿದ ನಟ ನಮ್ಮ ಹೋಗ್ಬಿಡ್ತಾರೆ, ಜಗ್ಗೇಶ್ ಅವ್ರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟ್ ಆಗಿ ಇವ್ರು ಮಠ ಸೇರೋಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ. ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದಮೇಲೆ ಸುಮಾರು ವರ್ಷ ಗ್ಯಾಪ್ ಆದ್ಮೇಲೆ ಇದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು ಅತ್ತೆಜ್ಜೆ, ಇದನ್ನು ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲಿ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡಲ್ಲೇ ಕೂತ್ಕೊಂಡು ಊಟ ಮಾಡಿವೋ, ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂಥ ಒಂದು 2 ಮನೆ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ. ಅದು ಇವನು ಹೇಳಿದ್ದಾನ. ಈತ ಇದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ನಾನು MLA ಎಲ್ಲ ಮುಗಿದಿದ್ದು, ಶೂಟಿಂಗ್ ಟೈಮಲ್ಲಿ MLA ಆಗಿದ್ದೆ. ಈ ಸಿನಿಮಾ ಟೈಮಲ್ಲಿ MLC ಆದೆ. ನೋಡಿ, ಇವಾಗ ರಂಗನಾಯಕ ಗುಂತಾವನೆ, ಇದು ರಾಜೇಶ್ವರಿ ಹೋಗಿದೆ ಅಂದರೆ ಕಾಕ್ಸಾಳ್ಯ. ಈಗ ಈ ಥರ ಒಂದು ರೀತಿ ಲಕ್ಕಿ ಫಿಲಮ್ ನನಗೆ. ಅವನು ಜಗಮಂಡ, ಅದು ಮಾತು ಕೇಳಲ್ಲ, ದೇವರು ನಿನ್ನ ಕಾಪಾಡ. ತಾನೇನು ಅನ್ಕೊಂತೀನಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ ಹತ್ರ ಯಾರು ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಹುಲ್ಲ ಹಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೇನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೆ ಏನೋ ಹೆಸರಿರುತ್ತೆ, ಮಾದೇವಾ ಬೇಡಪ್ಪ ಅಂದ್ರೆ ಅದೇ ವೈನ್ ತೆಗೆದು ಎತ್ಬಿಡುತ್ತೆ, ಏನು ಸಿಕ್ಕೂ ಅದೇ ಎಸ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದ ಬೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾರೆ. ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬ್ತಾನೇ ಇರ್ತಾರೆ. ಹಾಗಾಗಿ ಆತನಿಗೆ 2 ಫೇವ್ರೇಟು. ಈಗ ಒಂದು 100 ಡೇಸಿಂದ ರಥದಲ್ಲಿದ್ದಾರೆ, ರಥದಲ್ಲಿ ಇದ್ದಾರೆ. ಅವ್ರ ರಥದಲ್ಲಿ ಇರಲಿ ಇಲ್ಲದೆ ಹೋಗಿ, ಅವ್ರ ಜೊತೆ ಪುಸ್ತಕ ಅಂತ ಅದು ಒಂದು ಅದ್ಭುತ ಗುಣ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಬಹಳ ಹಠದಿಂದ ನಮಗೆ ಇದೇ ಬೇಕು, ಹೀಗೆ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಇದರ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರಿಡೋ ಸಮಾಜಗಳಿದ್ದಾವೆ ನಮ್ಮದು. ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ. ಅವ್ನ ನಗದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟರ್ ಕೇಳುತ್ತೆ, ಅಷ್ಟು ಜೋರ. ಆತ ನಗ್ದಾಗ ಹಂಗೆ ನಾನು ಅನ್ಕೊಂತೀನಿ, ಈ ಸಿನಿಮಾ ಸಕ್ಸಸ್ ಆಗುತ್ತೆ. ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಈ ಹಳ್ಳೆಣ್ಣೆ ಕುಡಿದವ್ರ ಮಕ ನೋಡಿದ್ದಾರೆ, ಒಂದಣ್ಣ ಪ್ಲೀಸ್ ಅಂದ್ಬಿಡ್ತಾರೆ. ಮಕ್ಕಳದಾಗ ಹೇಳ್ತಾರೆ, ಸರ್ ಡಬ್ಬಾ ಥರ ಇದೆ, ಒಂದೊಂದು ಮಾಡೋಣ ಅಂತ ಹೇಳ್ತಾರೆ. ಅದು ಒಂದು ಪರ್ಫೆಕ್ಷನ್ ಡೈರೆಕ್ಟರ್ಗೆ. ನಾನು ಹಿಂಗೆ ಮಾಡ್ಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತು ಬಿಡ್ತೀನಿ, ಎಲ್ಲ ಮರ್ತು ಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳಿ ಬಿಡ್ತೀನಿ ವಾಪಸ್. ನಾನು ನನ್ನದೇ ಯೋಚನೆ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ.
ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ, ಇಷ್ಟು ಸಖತ್ತಾಗಿದೆ ಪಿಕ್ಚರ್ ಇದು ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾ ಇತ್ತು. ಡಬ್ಬಿಂಗ್ ಅಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನನಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಹರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ನಾನು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕಕ್ಕೆ ಸಾಧ್ಯ, ಇನ್ನೆಲ್ಲೂ ಮಾಡೋಕ್ಕಾಗಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ, ಬೇಜಾರು ಮಾಡ್ಕೊತೀನಿ. ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, ಫೈನ್ ಒನ್ ಅಂತ. ಯಾಕೆಂದರೆ ಮನೆ ಪಕ್ಕದಲ್ಲಿ ಇರ್ತೀನಿ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ಟು ಮೇಲ್ಗಡೆ ಹೋಗ್ಬೋದು. ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ಹಾಂ 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 ನಾನು ನೀವು ಬೇರೆ ಕೇಳಿಸ್ತು ಇಲ್ಲ ಇಲ್ಲ ಇಲ್ಲ, ಅದು ಪಾಲಿಟಿಷಿಯನ್ಸ್ ಇರುತ್ತೆ, ನನಗಿಲ್ಲ. ನಮ್ಮವರು ಅಂದ್ರೆ ಅದು ಬೇರೆನೇ ಇರುತ್ತೆ, ನಿಮ್ದು ಅಂತ ಅನ್ಕೊಂತೀನಿ. ಬಟ್ ಇಲ್ಲಿ ಎಂಜಾಯ್, ಮನೆ ಇದ್ದಂಗಿರುತ್ತೆ. ಅವನ ಮೇಲೆ ಹತ್ತು ಬಿಟ್ರೆ ಯಾವುದು ಕಾಟ ಆಗೋದಿಲ್ಲ, ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದಲ್ಲಿ ದಮ್ಮೋಡಿಯೋ ಶ್ವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಅವಾಗ ಸೇರ್ಕೊಬಿಡಿ, ಮುಂದೆ ಏಪ್ರಿಲ್ ಓಪನ್ ಗೊತ್ತಾಗ್ಬಿಡ್ಲಿ. ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಹೆಸರಿರ್ತಾರೆ. ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ವಿ. ಹಿಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ದಾರೆ ಎಲ್ಲ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ 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 ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡಕ್ಕೆ. ನಾನು ಜಗದೀಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವ್ರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನನ್ನ ನಗು ಬರಬೇಕು ಅಂತೇಳಿ. ಜಗದೀಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನ ತಿರ್ಗಿಸ್ತಾರೆ ಮುಗಿಸ್ತಾರೆ ಆಟ ಆಡ್ತಾರೆ, ಅದ್ರೊಳೊಂದು ಮಜಾ ಸಿಗುತ್ತೆ. ಅದು ಅವ್ರ ಸ್ಟ್ರೆಂತ್. ಯಾಕೆಂದ್ರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣ 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 ಸಣ್ಣದು ತುಂಬಾ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಮಂಜುನಾಥ್ನೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲ. ಅಂದರೆ ಡಬ್ಬಿಂಗ್ ಅಲ್ಲಂತೂ ಕೆಲವು ಲೈನ್ಸು ಈ ಥರ ಹೋಗೋಣ ಅಂತ ನಾನು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿಣ ಅಂತ ಅದು ಹೇಳ್ತಿದ್ರು, ಸೂಪರ್ ಆಗಿದ್ದ ಇದು ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಅಂತ ಹೇಳೋದು ಜಗೇಶ್ ಅವರ ಇದು. ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಮಾಡ್ತಾರೆ. ಮತ್ತು ನಾನು ಕೇಳಿದ್ದು ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ. ಇವ್ರು ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆಂದ್ರೆ ಒರಿಜಿನಲ್ ಡೈಲಾಗ್ ಬಂದಿರುತ್ತೆ, ಆ ಡಬ್ಬಿಂಗ್ ಇಂಪ್ರೂವೈಸ್ ಮಾಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದೆ ಅಂತ. ಅದು ಜಗೇಶ್ ಸ್ಟ್ರೆಂತ್. ಅದು ಅದನ್ನ ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರನ್ನ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಅಂತ ಸ್ಟುಡಿಯೋ ಆಕಾಶಲ್ಲಿ ಅವ್ರಲ್ಲಿ ಅಂತ ನಾನು ಹೋಗ್ಬಿಡ್ತೇನೆ ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ. ಇದು ಇರೋದಲ್ಲ ಅನೇಕ ನಮಗೆ ಅದು ಅಂತ ಒಬ್ಬ ಗುರು ಸಿಗ್ತಾರೆ ನನ್ನ ಹತ್ರ. ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು, ಪಾಪ ಅವರು ಕೆಲಸ ಅಲ್ಲಿದ್ದಾಗ ನನಗೆ ಯಾರ್ಯಾರದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಕೊಡೋರು, ಪ್ರಭಾಕರ್ ಮಾಡಿಸ್ಕೊಡೋರು, ಅವನ ಅಂಬರೀಷೋದೆಲ್ಲ ಮಾಡಿಸೋರು, ಅಂದರೆ ಜಸ್ಟ್ ಫಾರ್ ಪ್ರಾಕ್ಟೀಸ್. ಅವತ್ತು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರು ಅವಾಗ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ. ಅವಾಗ ಸದ್ಯ ನಾನು ದುಡ್ಡು ತಗೊಂಡಿದ್ದು ಸಾರ್ಥಕ ಆಯಿತು ಅಂತ ಅನ್ಸ್ಬಿಡುತ್ತೆ. ನನಗೆ ಈ ಫೇಲುವ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ, ನಗು ಬರದಿರೋ ಕಾಮಿಡಿ ಇವೆಲ್ಲ. ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು. ಅದನ್ನು ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರ್ಬಿಡ್ತು ಅಂದ್ರು ಅದು ನಗು ಬರಲ್ಲ, ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗ್ಬಾರ್ದು, ಪ್ರತಿಯೊಂದು ಟಕ್ಕತ್ತ ನಗು ಬರಬೇಕು. ಆ ಒಂದು ಖುಷಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತೇ ನೋಡಿ, ಪಾಪ ಇವತ್ತು NS ರಾವ್ ತೀರ್ಕೊಂಡಿದ್ದಾರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋದು, ಅವಾಗ ಇಷ್ಟೊಂದು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. NS ರಾವ್ ಗಾಂಧಿನಗರದಲ್ಲಿತ್ತು, ಬ್ಯಾಂಗ್ಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು, ಅಲ್ಲಿ ಹೋಟೆಲ್ ಗಾಂಧಿನಗರ ಇತ್ತು. ಇವಾಗೆಲ್ಲ ಇಲ್ಲ, ಅದು ಸೇಟು ಬಂಗ್ಲೆಗಳು ಆಗ್ಬಿಟ್ಟಿದ್ದಾರೆ. ಹಾಗೆ ಆಮೇಲೆ ಮುಸ್ಲಿ ಕೃಷ್ಣಮೂರ್ತಿಯವರು,
ಹಿಂಗೆ ಡಬ್ಬಿಂಗ್ ಮಾಡ್ತಾರೆ, ನೋಡೋದೇ ಒಂದು ಚಂದ ಅವ್ರಿಗೆ. ಅಲ್ಲೇನೋ ಇರುತ್ತೆ, ಅವರೇನೋ ಸೇರ್ತಾರೆ, ಜೋರಾಗಿ ನಗೋ ಥರ ಮಾಡ್ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದೇವೇಂದ್ರ ಗೋಪಾಲ್ ಯಾಕಂದ್ರೆ ಡಬ್ಬಿಂಗು ತುಂಬ ರಭಾ ಥರ ಹೇಳೋರು. ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನು. ಓ ಯಪ್ಪ ಹಿಂಗೆ ಮೈಕ್ ಹಿಡ್ಕೊಬಿಡ್ತಾನೆ, ಬಿಡೋದಿಲ್ಲ ಅನ್ನೋ ಥರ ಟೆನ್ಷನು. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವರು. ಇನ್ನು ಸುಂದರ್ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಪೇಜ್ ಡೈಲಾಗನ್ನು ಏನು ಅದ್ಭುತವಾಗಿ ಹೇಳೋದು ಅಂದರೆ ನಾವು ಅದನ್ನು ನೋಡಿ ಗಂಟ್ಲು ಯಾಕೆ ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ, ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ, ರಘು ನೀನಿನ್ನು ಮಗು ಹಂಗೆ ವಾಯ್ಸಿಲ್ಲ. ಹಂಗೆ ಪ್ರತಿಯೊಬ್ಬರದು ನೋಡೋಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ ಎರಡು ಕೆಲಸ ಆಗೋದು, ಒಂದು ಹೊಟ್ಟೆ ತುಂಬ ಊಟ ಕೊಡೋದು. ಪಾಪ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು, 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೈರನ್ ಹಾಕೋರು, ಊಟಕ್ಕೆ ಸೈರನ್ ಬರೋದು, ಅವೆಲ್ಲ ರಾಜಾ ಮಿಲ್ಲಲ್ಲಿ ಬಂದಿರೋದು. ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು, ಏಯ್ ಇಲ್ಲಿ ಬಂದು ಊಟ ಮಾಡೋ, ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲ್ಲ ನೀನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ಹೊಟ್ಟೆ ತಿನ್ಬಿಡ್ತಾ ಇದ್ದೀವಿ. ನಾವು ಒಂದು 8 ಜನ ಕಲಾವಿದರು ಇದ್ವಿ. ಸ್ವಾಮಿ ಕಾರ್ಯ ಅಲ್ಲೇ ಆಗೋದು. ಸೊ ಹಾಗಾಗಿ ಊಟ ಹಾಕೋರು ಮತ್ತೆ ಡಬ್ಬಿಂಗ್ ಕಳಿಸೋರು. ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್. ಅಂದರೆ ಮುಂದೆ ಒಬ್ಬ ಬಾಳ್ಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಬೇರೆ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು. ಯಾರಾದರೂ ಒಬ್ಬರು ಬೆಳೆದ್ರೆ ಇಂಥವ್ರು ಹೆಂಗೆ ತುಳಿಬೇಕು ಅಂತ ಗೊತ್ತಾಗೋರು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವು ಇದ್ದೀವಿ. ಸದ್ಯ ನಾನು ಎಸ್ಕೇಪ್ ಅಪ್ಪ. ನಾವು ಇವತ್ತು ಯಾರ ಕೈಗೂ ಸಿಗಾಕೋಣಾಗಿಲ್ಲ. ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ. ಭವಸಾಗರವನ್ನು ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತಗೊಳ್ಳಿ, ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾದ್ರು ಯಾರು ಕರೀತಾರಲ್ಲ, ನನ್ನ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ, ಇದನ್ನು ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ. ಕಲಿಬೇಕೇನೂ ಇಲ್ಲ, ಆಮೇಲೆ ಸಹಕಾರವೂ ಇಲ್ಲ, ಭುಜ ತಟ್ಟಬೇಕೇನೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸುವಿಕೆನೂ ಇಲ್ಲ. ಎಂಥ ಒಂದು ಪೀರಿಯಡ್ ಏನು ಮಾಡೋಕ್ಕಾಗಲ್ಲ. ದೌರ್ಭಾಗ್ಯ ಯಾಂತ್ರಿಕ ಪೀರಿಯಡ್. ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ, ಗೊತ್ತಲ್ಲ ಇದು. ಹಾಯ್ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿ ಎಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಓ ಏನು ಡೈಲಾಗ್ ಅಂತ ಸಖತ್ತಾಗಿದೆ, ಏನಾದ್ರು ಹೇಳ್ತಾರೆ ಬಲೆ ಜನ. ನಾನು ನೋಡ್ತೀನಿ ಅದನ್ನ, ಏನು ಇಲ್ಲ ಬರೀ ಡೋಲೋ 650 ಫುಲ್ಲು ಬೈರೋದು. ಆಮೇಲೆ ನಾಳದೆ ಯಾರು ಅನ್ನೋದೇ ಗೊತ್ತಿರಲ್ಲ. ಹಂಗೆ ಬೇಗ ಬಂದು ಬೇಗ ಹೋಗುವಂತ ಕಾಲ ಇವತ್ತು. ಅಂತ ಒಂದು ಇದರಲ್ಲಿ ಬಹಳ ಬ್ಯೂಟಿಫುಲ್. ನನಗೆ ಎಷ್ಟು ಜನ ಡೈರೆಕ್ಟರ್ಸ್ ಸಿಕ್ಕಿದ್ರು, ನನ್ನ ಹೊಟ್ಟೆ ತುಂಬ ಊಟ, ಒಳ್ಳೊಳ್ಳೆ ಪಾತ್ರ ಕೊಟ್ಟು ನನ್ನನ್ನು ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದನೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂಪಿನೂ ಕೇಳ್ತಾರೆ, ಭಾಯ್ಸಾಬ್ आपका ताकत बहुत इतनी अच्छी तरह से बात करता है, ಹೆಂಗ್ ಬರುತ್ತೆ ಮಾಡ್ಯುಲೇಷನ್, ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು, ಅವ್ರು ಕಲಿಸಿದ್ದು ನನಗೆ. ಹಾಗೆ ಇದು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಇದು ಸಚ್ ವಂಡರ್ಫುಲ್ಲು. ಶೀತಲ್ ಅವ್ರ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಚಟ ನನಗೆ. ನಾನು ಒಳ್ಳೆ ಪಿಕ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಡ್ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋ ಕಾಫಿ ರಾಮಾಗೆ ಮಾತುಗಳು ಚೆನ್ನಾಗಿತ್ತು. ಹಾಗೆ ಗುರುಪ್ರಸಾದ್
ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಹೇಳ್ತೀನಿ ಲಾಸ್ಟ್ ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನನಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡ್ ಆಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮತ್ತೊಂದೇ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಗೊತ್ತೇನ್ರಿ? ಅದು ಅಲ್ಲಿ ಮಡಿವಂತಿಕೆ ಇರಲ್ಲ ಅಲ್ವೇ? ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇದೆ. ಬಟ್ ಒಂದು ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀವಿ. ಹಾಗೆ ಇರು, ನಿಮ್ಮ ಮಕ್ಕಳೊಂಥರ ಆದ್ಮೇಲೆ ಮಾತಾಡೋದು ಆಯ್ತಾ? ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಇವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರಾಡ್ತಾರೆ. ನಾ ಎಲ್ಲೇ ಹೋದ್ರು ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ. ಆಗಿ